ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಲಾವಣ್ಯ ವ್ಲಾಗ್ಸ್. ಮೇ ಬಿ ನಿಮಗೆ ನನ್ನ ತಮ್ಮನೇಲಿ ನೋಡಿನೇ ಗೊತ್ತಾಗಿರುತ್ತೆ ನಾನು ಏನು ವಿಡಿಯೋ ಮಾಡ್ತಾ ಇದ್ದೀನಿ ಇವತ್ತು ಅಂತ. ನಿಮ್ಮ ಎಲ್ಲರ ಗೆಸ್ ಕರೆಕ್ಟು, ಹೌದು. ನನಗೆ ಆ್ಯಕ್ಚುಲಿ ಯೂಟ್ಯೂಬ್ ಪೇಮೆಂಟ್ ಬಂದಿದೆ, ಫಸ್ಟ್ ಪೇಮೆಂಟ್ ಇದು. ಆ್ಯಕ್ಚುಲಿ ನನಗೆ ಎಷ್ಟು ಬಂದಿದೆ ಅಂತ ಹೇಳ್ತೀನಿ ನಾನು ಆ್ಯಕ್ಚುಲಿ, ಓಕೆನಾ. ಬಟ್ ಎಕ್ಸಾಕ್ಟಾಗಿ ಹೇಳೋಕ್ಕಾಗಲ್ಲ, ಒಂದು ಆಸ್ಪಾಸಲ್ಲಿ ಹೇಳ್ತೀನಿ. ಆಲ್ಮೋಸ್ಟ್ ನಿಮಗೆ 100% ಅರ್ಥ ಆಗ್ಬಿಡುತ್ತೆ ನನಗೆ ಎಷ್ಟು ಬಂದಿದೆ ಅಂತ. ಅಷ್ಟು ನಾ ಅದನ್ನು ಹೇಗೆ ಹೇಳಬೇಕು ಹಾಗೆ ಹೇಳ್ತೀನಿ. ಆ್ಯಕ್ಚುಲಿ ಯೂಟ್ಯೂಬ್ ರೂಲ್ಸ್ ಪ್ರಕಾರ ನಾವು ಪೇಮೆಂಟ್ನ ಹೇಳೋ ಹಾಗಿಲ್ಲ ಎಷ್ಟು ಬಂದಿದೆ ಅಂತ. ಬಟ್ ಬಂದಿರೋ ಖುಷಿಗೆ ಇವತ್ತಿನವರೆಗೂ ಸಪೋರ್ಟ್ ಮಾಡಿದ್ದೀರಲ್ಲ ಎಲ್ಲರೂ, ಹೇಳಲೇಬೇಕು. ನನಗೂ ನನ್ನ ಫಸ್ಟ್ ಸೋಷಿಯಲ್ ಮೀಡಿಯಾಯಿಂದ ನಾನು ಅರ್ನಿಂಗ್ಸ್ ಮಾಡಿರೋ ಅಮೌಂಟ್ ಇದು. ನಾನು ಮಾಡಿದ್ದೀನಿ, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು. ಯಾಕಂದರೆ ಇವತ್ತು ಈ ದುಡ್ಡು ನನ್ನ ಕೈಯಲ್ಲಿದೆ ಅಂದರೆ ಅದಕ್ಕೆ ಕಾರಣನೇ ನೀವು. ಸೊ ನನಗೆ ಶೇರ್ ಮಾಡಲೇಬೇಕು ನಿಮ್ಮ ಜೊತೆ. ಅದಕ್ಕೂ ಮುಂಚೆ ನನಗೆ ಎಷ್ಟು ಬಂದಿದೆ ಅಂತ ಹೇಳೋಕ್ಕೂ ಮುಂಚೆ ನಾನು ನನ್ನ ಯೂಟ್ಯೂಬ್ ಜರ್ನಿ ಹೇಗಿತ್ತು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಜಾಸ್ತಿ ಡ್ರ್ಯಾಗ್ ಮಾಡಲ್ಲ ನಾನು, ಜಸ್ಟ್ ಒಂದು 5 to 10 ಮಿನಿಟ್ಸಲ್ಲಿ ಹೇಳಿಬಿಡ್ತೀನಿ. ಯಾಕಂದರೆ ಅದಕ್ಕಿಂತ ಕಡಿಮೆಯಾಗಿ ಹೇಳೋಕ್ಕಾಗಲ್ಲ. ಅದಕ್ಕೋಸ್ಕರ ಹೇಗೆ ಅಂದರೆ, ನಾನು ಆ್ಯಕ್ಚುಲಿ ಚಾನಲ್ನ ಸ್ಟಾರ್ಟ್ ಮಾಡಿದ್ದು ನಾನು ಡಿಪ್ರೆಷನಿಂದ ಆಚೆ ಬರಬೇಕು ಅನ್ನೋದಕ್ಕೋಸ್ಕರ, ನಾನು ಮೈಂಡ್ ಬ್ಯುಸಿ ಮಾಡಬೇಕು ಅನ್ನೋದಕ್ಕೋಸ್ಕರ ನಾನು ಚಾನಲ್ನ ಸ್ಟಾರ್ಟ್ ಮಾಡಿದ್ದೆ. ಆ್ಯಕ್ಚುಲಿ ನಾನು 2020 ಚಾನಲ್ ಸ್ಟಾರ್ಟ್ ಮಾಡಿದ್ದೆ. ಬಟ್ ನಂಗೆ ಅವಾಗ ಎಡಿಟಿಂಗ್ ಬರದೇ ಇರೋ ರೀಸನ್ಗೆ ನಾನು ವೀಡಿಯೋಸ್ ಮಾಡಿದ್ರೂ ನನಗೆ ಅಪ್ಲೋಡ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಯಾಕಂದರೆ ನನಗೆ ಎಡಿಟಿಂಗ್ ಬರ್ತಾ ಇರಲಿಲ್ಲ. ಹಂಗಂತ ಇವಾಗೇನು ಎಡಿಟಿಂಗ್ ಸೂಪರಾಗಿ ಬರುತ್ತೆ ಅಂತ ಅಲ್ಲ, ಅಟ್ಲೀಸ್ಟ್ ಕಂಪೇರ್ ಟು 2020ಗೆ ನಾನು 2023 ನಾನು 24 ನಾನು ಸ್ಟಾರ್ಟ್ ಮಾಡಿದ್ದಕ್ಕೂ ಅವಾಗಿಗೂ ನನಗೆ ಅಟ್ಲೀಸ್ಟ್ ಅಲ್ಪ ಸ್ವಲ್ಪ ಗೊತ್ತಿತ್ತು. ಹಾಗಾಗಿ ಸ್ಟಾರ್ಟ್ ಮಾಡಿದೆ ಡಿಪ್ರೆಷನಿಂದ ಆಚೆ ಬರಬೇಕಂತ. ಸ್ಟಾರ್ಟ್ ಮಾಡಿದೆ ನಾನು ಮಾರ್ಚ್ 2024, ಮಾರ್ಚ್ 28 ನಾನು ಚಾನಲ್ ಸ್ಟಾರ್ಟ್ ಮಾಡಿದ್ದು. ಬಟ್ ನಾನು ಏಪ್ರಿಲ್ 1 ನಾನು ವಿಡಿಯೋ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಚಾನಲ್ ಸ್ಟಾರ್ಟ್ ಮಾಡಿ ಫಸ್ಟು ಹೇಳಿದ್ದೆ ನಮ್ಮ ಅಮ್ಮಗೆ, ಅಮ್ಮ ಈ ಥರ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ, ವೀಡಿಯೋಸ್ ಮಾಡಿ ಹಾಕ್ಲಾ ಅಂತ ಕೇಳಿದ್ದಕ್ಕೆ ನಮ್ಮಮ್ಮ 1 ಸೆಕೆಂಡ್ ಕೂಡ ಅವ್ರು ಏನೂ ಮಾತಾಡದೆ ನನಗೆ ಹ್ಞೂ ಮಾಡು ಅಂತ ಅಂದಿದ್ದು ಅವರೊಬ್ಬರೇ. ನನಗೆ ಫ್ಯಾಮಿಲಿಯಲ್ಲಿ ಸಪೋರ್ಟ್ ಅಂತ ಏನಾದರೂ ಸಿಗತ್ತೆ ಸೋಷಿಯಲ್ ಮೀಡಿಯಾಗೆ ಅಂತ ಅಂದರೆ, ವಿಡಿಯೋಸ್ ಮಾಡೋದಕ್ಕೆ ಆಗಲಿ ಅಥವಾ ಯಾವುದಕ್ಕೆ ಆಗಲಿ, ನಮ್ಮ ಅಮ್ಮನೇ ನನಗೆ ರಿಮೈಂಡ್ ಮಾಡ್ತಾರೆ ವಿಡಿಯೋ ಮಾಡು ಅಂತ. ಸಾರಿ, ಖುಷಿ ಆಗತ್ತೆ, ಬಟ್ ಅಷ್ಟೇ ಬೇಜಾರು ಕೂಡ ಆಗತ್ತೆ. ಅವರೊಬ್ಬರೇ ನನಗೆ ಸಪೋರ್ಟ್ ಮಾಡಿದ್ದು, ಇವಾಗಲೂ ಅಷ್ಟೇ ನಂಗೆ ಅವರೊಬ್ಬರೇ ಸಪೋರ್ಟ್ ಮಾಡೋದು. ವಿಡಿಯೋಗೆ ಬರೋದಾಗಲಿ, ಅವರಿಗೆ ವಿಡಿಯೋ ಮಾಡಿಕೊಡೋದಕ್ಕೆ ಬರಲ್ಲ, ಬಟ್ ನನ್ನ ಜೊತೆ ವಿಡಿಯೋಗೆ ಬರ್ತಾರೆ. ನನ್ನ ಫ್ಯಾಮಿಲಿಯಲ್ಲಿ ಯಾರಿಗೂ ಬರೋದಕ್ಕೆ ಇಷ್ಟ ಇಲ್ಲ ವಿಡಿಯೋನಲ್ಲಿ, ಟು ಬಿ ಫ್ರ್ಯಾಂಕ್ ಹೇಳಬೇಕಂದ್ರೆ. ಅದಕ್ಕೆ ನಾನು ಆದಷ್ಟು ವ್ಲಾಗ್ ಯಾಕೆ ನಾನು ಮಾಡ್ತಾ ಇಲ್ಲ ಅಂದರೆ ರೀಸನ್ನೇ ಅದು ಒಂದು. ಇನ್ನೊಂದು, ನನಗೆ ಡೈಲಿ ಆಫೀಸ್ ನಾನು ಕೆಲಸಕ್ಕೆ ಹೋಗ್ಕೊಂಡು ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಾ ಇರೋದ್ರಿಂದ ನನ್ನ ಆಫೀಸ್ ವರ್ಕ್ ಹೋಗೋವಾಗ ಏನಿರುತ್ತೆ ನನ್ನ ರೊಟೀನ್ ಅದನ್ನು ಅಷ್ಟೇ ತೋರ್ಸೋಕ್ಕಾಗತ್ತೆ. ಬಟ್ ನಾನು ಆಚೆ ಹೋಗ್ತಾನೆ ಇರಲಿಲ್ಲ, ಹಾಗಾಗಿ ನಾನು ಏನೂ ತೋರ್ಸೋಕ್ಕಾಗ್ತಾ ಇರಲಿಲ್ಲ. ಹಾಗಾಗಿ ಎಷ್ಟು ಅಂತ ಮನೆದನ್ನೇ ತೋರಿಸೋಣ, ನನಗೆ ಬೋರ್ ಆಗುತ್ತೆ ಬೇರೆಯವ್ರದ್ದು ಅದನ್ನೇ ನೋಡೋದಕ್ಕೆ. ಹಾಗಾಗಿ ನಾನು ವೀಡಿಯೋಸ್ನ ಸ್ಟಾಪ್ ಮಾಡಿದೆ, ಮಾಡೋದು ಕಡಿಮೆ ಮಾಡಿದೆ. ಜುಲೈವರೆಗೂ ಮಾಡಿದೆ ವೀಡಿಯೋಸು. ಅದಾದಮೇಲೆ ನನ್ನ ಬರ್ಡೇಗೆ ಅಂತ ಹೇರ್ ಕಟ್ ಮಾಡಿಸಿದ್ದು ಲಾಸ್ಟ್ ವ್ಲಾಗ್ ನಾನು ಅಪ್ಲೋಡ್ ಮಾಡಿದ್ದೆ. ಅದಾದಮೇಲೆ ಸ್ಟಾಪ್ ಮಾಡಿಬಿಟ್ಟೆ. ಬಿಕಾಸ್ ನನ್ನ ಹಸ್ಬೆಂಡ್ ಹೆಲ್ತ್ ಇಶ್ಯೂಯಿಂದ ಅವ್ರನ್ನ ಹಾಸ್ಪಿಟಲೈಸ್ ಆದರು. ಹೋಗೋದು ಬರೋದು ಆಗ್ತಾಯಿತ್ತು. ಆ ಟೈಮಲ್ಲಿ ಅವ್ರನ್ನ ನೋಡ್ಕೋಬೇಕಾಗಿತ್ತು, ಅವ್ರಿಗೆ ಹುಷಾರಿರಲಿಲ್ಲ. ಹಾಗಾಗಿ ಆ ಟೈಮಲ್ಲಿ ವೀಡಿಯೋಸ್ ಎಲ್ಲ ಮಾಡೋದು ನನಗೆ ಇಷ್ಟ ಇಲ್ಲ, ಮತ್ತು ಅವ್ರಿಗೂ ಕಂಫರ್ಟ್ ಇರಲಿಲ್ಲ ಆ ಟೈಮಲ್ಲೆಲ್ಲ ಮಾಡೋದಕ್ಕೆ. ನನಗೆ ಯಾರನ್ನೂ ಫೋರ್ಸ್ಫುಲಿ ನನಗೆ ಮಾಡೋದಕ್ಕೆ ಇಷ್ಟ ಇಲ್ಲ. ಇವತ್ತಿಗೂ ನಾನು ಯಾರನ್ನೂ ಫೋರ್ಸ್ ಮಾಡಲ್ಲ. ನಾನು ವಿಡಿಯೋಗೆ ಇಷ್ಟ ಇದ್ರೆ ಬರ್ಬೋದು, ಇಲ್ಲಾಂದರೆ ಬಿಡ್ಬೋದು, ಹಾಗೆ ಇರ್ತೀನಿ ನಾನು. ಸ್ಟಾರ್ಟ್ ಮಾಡಿದೆ, ಅದಾದಮೇಲೆ ಆವಾಗ ಗ್ಯಾಪ್ ಕೊಟ್ಟೆ. ಅದಾದಮೇಲೆ ಬಿಟ್ಬಿಟ್ಟಿದೆ, ಮತ್ತೆ ನಾನು ಡಿಪ್ರೆಷನ್ ಹೋದೆ. ಸುಮ್ಮನೆ ಹಿಂಗೆ ಫೋನ್ ನೋಡ್ಬೇಕಾದ್ರೆ ಯಾರ್ದೋ ಲೈವ್ ಅಂತ ಹೋದೆ.
ನಮ್ಮ ತುಮಕೂರು ಡಿಸ್ಟಿಕ್ ಹುಡುಗಿ. ಅಲ್ಲಿಂದ ನನಗೆ ಕೆಲವ್ರು ಪರಿಚಯ ಆದರು. ಅವರಿಂದ ನನಗೆ ಮತ್ತೆ ಲೈವ್ ಸ್ಟಾರ್ಟ್ ಮಾಡಿದೆ. ನಂಗೆ ಲೈವ್ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಹೇಗೆ ಮಾಡಬೇಕು, ಆ ಬ್ಲೂ ಹೇಗೆ ಕೊಡಬೇಕು, ಲೈವಲ್ಲಿ ಸಬ್ಸ್ಕ್ರೈಬ್ ಅಂತ ಹೇಳಬಾರ್ದು, ಗಿಫ್ಟ್ ಅಂತ ಏನೇನೋ ಶಾರ್ಟ್ಕಟ್ ನೇಮ್ಗಳನ್ನ ಇಟ್ಕೊಂಡು ಹೇಳೋರು, ಬ್ಲೂ ಕೊಡು, ಅದೆಲ್ಲ ಏನೂ ಇಲ್ಲ. ನಂಗೆ ಝೀರೋ ನಾಲೆಡ್ಜ್ ಆ್ಯಕ್ಚುಲಿ ಯೂಟ್ಯೂಬ್ ಬಗ್ಗೆ. ಗೊತ್ತಿದ್ದಿದ್ದು ಒಂದೇ, 4000 ವಾಚ್ ಅವರ್ಸ್ ಆಗಬೇಕು, 1000 ಸಬ್ಸ್ಕ್ರೈಬರ್ಸ್ ಆಗಬೇಕು, ಆದರೆ ಮೋನೋ ಆಗುತ್ತೆ. ಮೋನೋಗೆ ಅಪ್ಲೈ ಮಾಡಿದ್ರೆ ಮೋನೋ ಆಗುತ್ತೆ, ಆಮೇಲೆ ದುಡ್ಡು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ನನ್ನ ದುಡ್ಡಿಗೋಸ್ಕರ ನಾನು ಚಾನಲ್ನ ಸ್ಟಾರ್ಟ್ ಮಾಡ್ದವಳು ಅಲ್ಲ. ನಾನು ಡಿಪ್ರೆಷನಿಂದ ಆಚೆ ಬರಬೇಕು ಅಂತ ಚಾನಲ್ನ ಸ್ಟಾರ್ಟ್ ಮಾಡಿದ್ದು. ಬಿಕಾಸ್ ಬ್ಯುಸಿ ಆಗ್ತೀನಿ ನಾನು, ವಿಡಿಯೋ ಮಾಡಿಕೊಂಡು ಎಡಿಟಿಂಗ್ ಮಾಡಿಕೊಂಡು ಆಫೀಸ್ ಕೆಲಸ ಮುಗಿಸ್ಕೊಂಡು ಮನೆ ಕೆಲಸ ಮುಗಿಸೋ ಅಷ್ಟೊತ್ತಿಗೆ ಟೈಮ್ ಫುಲ್ ಕಂಪ್ಲೀಟ್ ಡ್ರೈನ್ ಔಟ್ ಆಗುತ್ತೆ ನನಗೆ. ಸೊ ನನಗೆ ಬೇರೆ ಅನ್ನೆಸೆಸರಿ ಥಾಟ್ಸ್ ಎಲ್ಲ ಬರಲ್ಲ ನನಗೆ ತಲೆಗೆ ಅಂತ ಹೇಳಿ ನಾನು ಸ್ಟಾರ್ಟ್ ಮಾಡಿದ್ದು. ಈ ಥರ ಯೋಚನೆ ಮಾಡಿದ್ದು, ಬ್ಯುಸಿ ಮಾಡಿಕೊಂಡೆ ಮೈಂಡ್ಸ್. ಆದಷ್ಟು ಬ್ಯುಸಿ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೆ, ಆದಷ್ಟು ಆಫೀಸಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ. ಈ ಥರ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದೆ. ಅದಾದಮೇಲೆ ನನಗೆ ಮಾಡ್ತಾ ಹೇಗೆ ಇಂಟ್ರೆಸ್ಟ್ ಹೋಯಿತು ಅಂದರೆ ಮಾಡಲೇಬೇಕು ಅನ್ನೋದಾಯಿತು. ಅದಾದಮೇಲೆ ಮೋನೋ ಮಾಡ್ಕೋಬೇಕು, ಟೈಮ್ ಮುಗಿತಾ ಇದೆ ಅನ್ನೋದು ಬಂತು. ಆಫೀಸ್ ಮುಗಿಸ್ಕೊಂಬಂದು 9-9:30ಗೆ ಕೂತ್ಕೊಂಡ್ರೆ 1-1:30, 2 o'clockವರೆಗೂ ಲೈವ್ ಸ್ಟ್ರೀಮ್ ಮಾಡಿದ್ದೀನಿ. ಹೆವಿ ಅಂದರೆ ಹೆವಿ ನನಗೆ ಬ್ಯಾಡ್ ಕಮೆಂಟ್ಸ್ ಬರ್ತಾ ಇತ್ತು. ಅದನ್ನು ಹೇಳ್ಕೊಳಕ್ಕಾಗಲ್ಲ. ಮೇ ಬಿ ಅವರ ಕಟ್ಕೊಂಡು ಹೆಂಡ್ತಿದ್ದೀರ ಹತ್ರನೂ ಹಾಗೆ ಮಾತಾಡಲ್ಲ ಅನಿಸುತ್ತೆ. ಅಷ್ಟು ಓಪನ್ನಾಗಿ ಕೆಟ್ಟದಾಗ ಹಾಕೋರು ಕಮೆಂಟ್ನ. ಸ್ಟಾರ್ಟಿಂಗಲ್ಲಿ ಬೇಜಾರಾಗೋದು. ಅದಾದಮೇಲೆ ನಾನು ರಿಟರ್ನ್ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ, ರಿಟರ್ನ್ ಆನ್ಸರ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ನನ್ನ ಚಾನಲಲ್ಲಿ ಯಾವಾಗಲೂ ಲೈವ್ ಸ್ಟ್ರೀಮ್ ಮಾಡಬೇಕಾದ್ರೆ ಮಿನಿಮಮ್ 5 ಜನ ಇರೋರು, ಹೈಡ್ ಮಾಡೋದಕ್ಕೆ, ಡಿಲೀಟ್ ಮಾಡೋದಕ್ಕೆ. ಅವ್ರು ನನ್ನ ಕಣ್ಣಿಗೆ ಬೀಳಬಾರ್ದು ಬ್ಯಾಡ್ ಕಮೆಂಟ್ಸ್ ಅಂತ ಹೇಳಿ. ಒಬ್ಬರು ಇಬ್ಬರು ಅಂತ ನಾನು ನೇಮ್ ತಗೊಳ್ಳಲ್ಲ. ನಾನು ಓವರಾಲ್ ನನಗೆ ಇದುವರೆಗೂ ಅವ್ರಿಗೆ ಗೊತ್ತಾಗತ್ತೆ. ಬಟ್ ಬೇಜಾರಾಗ್ಬೋದೇನೋ ಹೆಸರು ತೊಗೊಂಡಿಲ್ಲ ಅಂತ. ಬಟ್ ನನಗೆ ಹೇಗೆ ಅಂದರೆ ನನಗೆ ಎಲ್ಲರ ಹೆಸರು ನೆನಪಿಲ್ಲ ಆ್ಯಕ್ಚುಲಿ. ಚಾನಲ್ ನೇಮ್ಗಳು ಕೆಲವೊಂದು ಮರ್ತೋಗಿದ್ದೀನಿ ನಾನು. ಸೊ ಹಾಗಾಗಿ ಒಬ್ಬರ ಹೆಸರು ತೊಗೊಂಡು ಒಬ್ಬರ ಹೆಸರು ಬಿಟ್ಟರೆ ಅದು ಎಲ್ರಿಗೂ ಬೇಜಾರಾಗುತ್ತೆ, ಅವ್ರಿಗೆ ಬೇಜಾರಾಗುತ್ತೆ. ಸೊ ಹಾಗೆ ನಾನು ಓವರಾಲಾಗಿ ನಾನು ಮೆನ್ಷನ್ ಮಾಡ್ತಾ ಇದ್ದೀನಿ. ಫಸ್ಟು ಥ್ಯಾಂಕ್ಸ್ ನಮ್ಮ ಅಮ್ಮಂಗೆ ಹೇಳಬೇಕು, ಯಾಕಂದರೆ ಅವರೇ ನನಗೆ ಸಪೋರ್ಟ್ ಮಾಡಿದ್ದು ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ. ಅದಾದಮೇಲೆ ಲೈವ್ ಸ್ಟ್ರೀಮ್ ಸ್ಟಾರ್ಟ್ ಮಾಡಿದೆ, ಅವರೆಲ್ಲರೂ ಸಪೋರ್ಟ್ ಮಾಡಿದ್ರು. ಶಿವರಾತ್ರಿ ಹಬ್ಬದ ದಿನ ನನಗೆ 1000 ಸಬ್ಸ್ಕ್ರೈಬರ್ಸ್ ಆದರು. ಅದಾದಮೇಲೆ ಮಾರ್ಚಲ್ಲಿ ನನಗೆ ವಾಚ್ ಅವರ್ ಕೂಡ ಕಂಪ್ಲೀಟಾಗಿ ಮೇಲ್ ಬಂದಿದೆ. ನಾನು ಚೆಕ್ ಮಾಡಿಕೊಂಡೇ ಇಲ್ಲ. ಅದಾದಮೇಲೆ ಏಪ್ರಿಲ್ 1 ನೋಡಿದಾಗ 29th ಬಂದಿದೆ ಮಾರ್ಚು ನನಗೆ ಮೇಲು ಅಪ್ಲೈ ಮಾಡೋದಕ್ಕೆ. ಬಟ್ ನಾನು ಏಪ್ರಿಲ್ 1 ನೋಡಿಕೊಂಡೆ. ಏಪ್ರಿಲ್ 1 ಅಪ್ಲೈ ಮಾಡಿದ್ರೆ ನಂದು ವೆರಿಫಿಕೇಷನಿಗೆ ಬಂತು ನನಗೆ ಆಫ್ಟರ್ 1 ಮಂತು. ಏಪ್ರಿಲ್ 29th ಅಥವಾ 30ನೇ ತಾರೀಕೇನೋ ಬಂತು ನನಗೆ ಮತ್ತೆ ವೆರಿಫಿಕೇಷನ್ ಮಾಡಿ ಅಂತ. ಪ್ಯಾನ್ ವೆರಿಫಿಕೇಷನ್ ಮಾಡಿದೆ, ಅದು ವೆರಿಫಿಕೇಷನ್ ಆಯಿತು. ಆಮೇಲೆ $10 ಆದಮೇಲೆ ನಮಗೆ ಗೂಗಲ್ ಪಿನ್ ಬರೋದು. ನೋಡಿದ್ರೆ ನನಗೆ 2-3 ಮಂತ್ಸ್ ಆದ್ರೂ ಗೂಗಲ್ ಪಿನ್ ಬರ್ತಿಲ್ಲ. ಏನಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ ಯಾಕೆ ಅಂತ. ಆಮೇಲೆ ಟ್ಯಾಕ್ಸ್ ಫಾರ್ಮ್ ಫಿಲ್ ಮಾಡಿಲ್ಲ ನಾನು, ಅದೊಂದು ಇಶ್ಯೂ ಆಗಿತ್ತು. ಅದನ್ನು ಫಿಲ್ ಮಾಡಿಕೊಂಡೆ. ಅದಾದಮೇಲೆ ಡೈರೆಕ್ಟ್ ನನಗೆ ಅಕೌಂಟ್ ಡೀಟೇಲ್ಸ್ ಎಲ್ಲ ತೊಗೊಳ್ತು. ಪ್ಯಾನ್ ವೆರಿಫಿಕೇಷನ್ ಮಾಡಿದವ್ರಿಗೆ ಯಾವುದೇ ಕಾರಣಕ್ಕೂ ಗೂಗಲ್ ಪಿನ್ ಬರಲ್ಲ. ಓಕೆನಾ, ಡೈರೆಕ್ಟ್ ಅದು ವೆರಿಫೈ ಆಗಿಬಿಡುತ್ತೆ ಅವ್ರದ್ದು. ನಂದು ನನ್ನ ಫ್ರೆಂಡ್ದು ಇಬ್ಬರದ್ದು ಹಾಗೆ ಆಯಿತು, ಅವ್ರಿಗೂ ಪಿನ್ ಬಂದಿಲ್ಲ. ಬಟ್ ನನ್ನ ಜೊತೆ ನಾನು ಸಪೋರ್ಟ್ ಮಾಡಿ ಅವ್ರದ್ದು ಮೋನೋ ಅಂದರೆ ಕಂಪ್ಲೀಟ್ ನಾನೇ ಸಪೋರ್ಟು ಅಂತ ಹೇಳಲ್ಲ, ನನ್ನ ಜೊತೆ ಇದ್ದವ್ರಿಗೆ ನನ್ನ ಕೈ ಎಷ್ಟಾಗುತ್ತೋ ಅಷ್ಟು ಸಪೋರ್ಟ್ ಮಾಡಿದೆ. ಅವ್ರದ್ದು ಕೂಡ ಚಾನಲ್ಗಳಾಯಿತು, ಅವ್ರದ್ದೆಲ್ಲ ಗೂಗಲ್ ಪಿನ್ ಬಂತು, ನಂದು ಬಂದಿಲ್ಲ ಅಂತ ಅಳ್ತಾ ಇದೆ. ಅದಾದಮೇಲೆ ಈ ಕನ್ಫರ್ಮೇಷನ್ ಸಿಕ್ಕಿದ್ಮೇಲೆ ಫುಲ್ ಹ್ಯಾಪಿ ಆದೆ, ಟೆನ್ಷನ್ ಫ್ರೀ ಆಯಿತು. ಇದ್ರ ಮಧ್ಯದಲ್ಲಿ ಚಾನಲ್ ಕ್ರಿಯೇಟ್ ಮಾಡಿದೆ, ಇನ್ನೊಂದು ಹೊಸದು ಮಾಡೋಣ ಅಂತ. ಇಲ್ಲ ಬೇಡ, ಫಸ್ಟ್ ಇದನ್ನು ನೋಡೋಣ, ಇದಾಗಿಲ್ಲ ಅಂದರೆ ಬೇಕಾದ್ರೆ ಅದ್ರಲ್ಲಿ ಮಾಡೋಣ ಅಂತ ಹೇಳಿಬಿಟ್ಟು ಅದರಲ್ಲೂ ಮಾಡಿದೆ. ಎರಡರಲ್ಲೂ ಅಟ್ ಎ ಟೈಮ್ 2 ಚಾನಲಲ್ಲಿ ನಾನು ಲೈವ್ ಸ್ಟ್ರೀಮ್ ಮಾಡ್ತಾಯಿದ್ದೆ. ಅಷ್ಟೆಲ್ಲ ಕಷ್ಟಪಟ್ಕೊಂಡು ಮಾಡಿದೆ. ಆಮೇಲೆ ಡಾಲರ್ ಆ್ಯಡ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ವ್ಯೂಸ್ ಕಡಿಮೆ ಆಗೋಯ್ತು. ನಂಗೆ ವೀಡಿಯೋಸ್ಗೆ ವ್ಯೂಸ್ ಬರಲ್ಲ, ಲೈವ್ ಸ್ಟ್ರೀಮಿಗಂತೂ ಕಿತ್ಕೊಂಡು ಹೋಗುತ್ತೆ ನನಗೆ ವ್ಯೂಸು. ಆದರೆ ವೀಡಿಯೋಸಿಗೆ ಬರ್ತಾ ಇಲ್ಲ, ಕನ್ಸಿಸ್ಟೆಂಟ್ ಇಲ್ಲ ನಂದು ಆ್ಯಕ್ಚುಲಿ ವೀಡಿಯೋನಲ್ಲಿ. ಹಾಗಾಗಿ ಆಮೇಲೆ ನನಗೆ ವಾಚ್ ಅವರ್ ಬರೋದು ನೋಡಿ ಎಷ್ಟೋ ಜನ ಹುರ್ಕೊಂಡಿದ್ದುಂಟು. ನಾನು ಅದನ್ನು ನನಗೆ ದಡ್ಡಿ ಥರ ಗೊತ್ತಾಗ್ತಾ ಇರಲಿಲ್ಲ. ನಾನು ಆ್ಯಕ್ಚುಲಿ ತುಂಬ ಕಂಪ್ಲೀಟ್ಲಿ ಟ್ರಸ್ಟ್ ಮಾಡಿ ಒಬ್ರಿಗೆ ಅದನ್ನು ಸ್ಕ್ರೀನ್ಶಾಟ್ ತೆಗೆದ್ಬಿಟ್ಟು ಡೈಲಿ ಕಳಿಸೋದು.
ಅವ್ರು ಹೆಂಗೆ ಬರ್ನ್ ಆಗ್ತಾ ಇದ್ರು ಅಂದರೆ, ಗೊತ್ತಾಗಿರತ್ತೆ ಮೇ ಬಿ ನೋಡಿದರೆ, ಇಲ್ಲ ಗೊತ್ತಿರೋರು ಹೋಗಿ ಹೇಳ್ಬೋದು. ಐ ಡೋಂಟ್ ಕೇರ್. ತುಂಬ ತುಂಬ ಖುಷಿ ಆಗ್ತಿದೆ ಇವತ್ತು. ಇದೇನು ಬಂದಿದೆ ಅಲ್ಲ, ಇದೆಲ್ಲ ಆ್ಯಕ್ಚುಲಿ ನಿಮ್ಮಿಂದನೇ ಆಗಿದ್ದು. ಯಾರೆಲ್ಲ ನನಗೆ ಮೆಂಬರ್ಶಿಪ್ ತೊಗೊಂಡು ಸೂಪರ್ ಚಾಟ್ ತೊಗೊಂಡು ಸೂಪರ್ ಚಾಟ್ ಮಾಡಿ ಸಪೋರ್ಟ್ ಮಾಡಿದ್ರಿ ಅವ್ರಿಗೆಲ್ಲಕ್ಕೂ ಥ್ಯಾಂಕ್ ಯು ಸೋ ಮಚ್. ಇವತ್ತು ಲಾವಣ್ಯ ಏನೋ ಯೂಟ್ಯೂಬಲ್ಲಿ ಅಚೀವ್ ಮಾಡಿದ್ದಾಳೆ, ಒಂದು ಪೇಮೆಂಟ್ ತೊಗೊಂಡಿದ್ದಾಳೆ ಅಂತ ಅಂದರೆ ಅದಕ್ಕೆ ಕಾರಣನೇ ನೀವು. ನನಗೆ ಯಾರೆಲ್ಲ ಸಪೋರ್ಟ್ ಮಾಡಿದ್ರಿ, ನನ್ನ ಬೆನ್ನೆಲುಬಾಗಿ ನಿಂತ್ರಿ. ಕೆಲವರು ಎಷ್ಟೊಂದು ಜನ ಇದ್ದಾರೆ, ನಾನು ಲೈವ್ ಸ್ಟ್ರೀಮ್ ಸ್ಟಾರ್ಟ್ ಮಾಡಿದ ಸೆಕೆಂಡಿಂದ ನಾನು ಎಂಡ್ ಮಾಡೋವರೆಗೂ ನನ್ನ ಲೈವ್ ಸ್ಟ್ರೀಮ್ ಬಿಟ್ಟು ಆ ಕಡೆ ಈ ಕಡೆ ಹೋಗದೇ ಇರೋವಂಥವ್ರು ಇದ್ದಾರೆ. ನನ್ನ ಅಣ್ಣ ತಮ್ಮಂದರು, ನನ್ನ ಫ್ರೆಂಡ್ಸು, ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇವತ್ತೇನಾದರೂ ನಾನು ಇದನ್ನು ಅಚೀವ್ ಮಾಡಿದ್ದೀನಿ ಅಂತ ಅಂದರೆ ಇದಕ್ಕೆ ಕಾರಣ ನೀವು ಕೂಡ ಕಾರಣ ಆಗಿರ್ತೀರ. ಹೆಸರು ಹೇಳ್ತಿಲ್ಲ ಅಂತ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಚಿಕ್ಕ ಅಮೌಂಟ್ ಅಲ್ಲ ಇದು, ಆ್ಯಕ್ಚುಲಿ ಇಷ್ಟು ಹಿಡ್ದಿದ್ದೀನಿ ಅಂದರೆ ಇದು ಸ್ಮಾಲ್ ಅಮೌಂಟ್ ಅಲ್ಲ. ಈ ಅಮೌಂಟ್ನ ನಾನು ತೊಗೊಳೋದಕ್ಕೆ 2 ವರ್ಷ ಆಗಿದೆ. ಇನ್ನು 2-3 ತಿಂಗಳು ಕಳೆದ್ರೆ ನಂಗೆ ಡಿಸೆಂಬರ್ ಕಂಪ್ಲೀಟ್ ಆಗಿದ್ದು. 3 ತಿಂಗಳು ಬಿಟ್ಟರೆ 2 ವರ್ಷ ಕಂಪ್ಲೀಟ್ ಆಗ್ತಾಯಿತ್ತು. ಅಟ್ಲೀಸ್ಟ್ 3 ಬೇಗ ಆಯಿತು ನಂದು 4 ತಿಂಗಳಲ್ಲಿ. ಬಟ್ ನನಗೆ ಪೇಮೆಂಟ್ ಬರೋದು ಲೇಟ್ ಆಯಿತು. ವೀಡಿಯೋಸ್ನ ಕನ್ಸಿಸ್ಟೆಂಟಾಗಿ ಹಾಕಿ, ಶಾರ್ಟ್ಸ್ ವಿಡಿಯೋ ಹಾಕಿ, ಲೈವ್ ಸ್ಟ್ರೀಮ್ ಮಾಡಿ, ಒಳ್ಳೆ ಕಂಟೆಂಟ್ ಕೊಡಿ, ಆಮೇಲೆ ಒಳ್ಳೆ ತಮ್ನೇಲ್ ಮಾಡಿ, ಒಳ್ಳೆ ಟೈಟಲ್ ಹಾಕಿ 100% ಆಗುತ್ತೆ. ಬಟ್ ನಾನು ಒಂದೇನು ಸಜೆಸ್ಟ್ ಮಾಡ್ತೀನಿ ಅಂದರೆ, ನಿಮಗೆ ಯಾರೂ ಕೂಡ ದುಡ್ಡಿಂದೇ ಹೋಗಬೇಡಿ. ದುಡ್ಡು ಸಿಗತ್ತೆ ಅಂತ ದಯವಿಟ್ಟು ಯಾರೂ ಚಾನಲ್ನ ಸ್ಟಾರ್ಟ್ ಮಾಡಬೇಡಿ. ಮಾಡೋ ಕೆಲಸ ಬಿಟ್ಟು ದಯವಿಟ್ಟು ಯೂಟ್ಯೂಬರಿಂದನೇ ಬದುಕ್ತೀನಿ ಅಂತ ಮಾಡಬೇಡಿ. ಪ್ಯಾಷನಾಗಿ ತಗೊಳ್ಳಿ. ನಾನೇನೋ ಅಚೀವ್ ಮಾಡಬೇಕು ಅನ್ನೋದು ತಗೊಳ್ಳಿ. ನೇಮ್ ಫೇಮ್ ಮಾಡಬೇಕಂತ ಬನ್ನಿ, ಮಾಡಿ. ಯೂಟ್ಯೂಬಲ್ಲಿ ಬರುತ್ತೆ, ಹೌದು. ಈಗಲೂ ಲಕ್ಷ ದುಡಿಯೋರು ಇದ್ದಾರೆ, ಏನೂ ಇಲ್ಲದೆ ಡಿಸಪಾಯಿಂಟ್ ಆಗಿ ಬಿಟ್ಟೋರು ಇದ್ದಾರೆ. ನನಗೆ ಈ ಯೂಟ್ಯೂಬ್ ಸವಸ್ಸನೇ ಬೇಡ ಅಂದ್ಕೊಂಡು ಇನ್ನೇನು ಮೋನ ಆಗಿರೋ ಚಾನಲ್ಗಳನ್ನ ಬಿಟ್ಟಿದ್ದಾರೆ ಎಷ್ಟೊಂದು ಜನ. ಅದರಲ್ಲಿ ನಾನು ಒಬ್ಳು ಕೂಡ ಬಿಡ್ತೀನಿ ಅಂತ ಅಂದವಳು. ತುಂಬ ಜನ ಅದಕ್ಕೆ ಬೈದು ನನಗೆ ಮೋಟಿವೇಟ್ ಮಾಡಿ, ಬೇಡ ಲಾವಣ್ಯ, ಮೋನ ಚಾನಲ್ನ ಬಿಡ್ತೀನಿ ಅಂತ ಹೇಳ್ತೀಯಾ, ಡಾಲರ್ ಕೌಂಟ್ ಆಗ್ತಿದೆ ನಿನಗೆ, ಆ್ಯಕ್ಚುಲಿ ನಿನ್ನಿಗೆ ಬಂದಷ್ಟು ವ್ಯೂಸ್ ನಮಗೆ ಬರಲ್ಲ ಲೈವ್ ಸ್ಟ್ರೀಮಲ್ಲಿ ಅಂತ ಹೇಳಿದವರಿದ್ದಾರೆ. ನನಗೆ ಚಾನಲಲ್ಲಿ ಗೂಗಲ್ ಪಿನ್ ಬಂದಿಲ್ಲ ಅಂತ ಬೇರೆ ಮತ್ತೆ ಇನ್ನೊಂದು ಚಾನಲ್ ಕ್ರಿಯೇಟ್ ಮಾಡಿದೆ ನಾನು ಒಂದೊಂದು ಏನು ಹೇಳ್ತಾರೆ, ಒಂದೊಂದು ಅವಾಂತರ ಮಾಡ್ಕೊಂಡಿಲ್ಲ ನಾನು. ಆ್ಯಕ್ಚುಲಿ ಈ ಚಾನಲ್ನ ಇವತ್ತು ಇದನ್ನು ತಗೊಳ್ಳೋದಕ್ಕೆ ನಿಮ್ಗೇನು ಅನ್ನಿಸ್ತಾ ಇದೆಯೋ ಗೊತ್ತಿಲ್ಲ, ನನಗೆ ಪದೇ ತೋರಿಸ್ತಾ ಇದ್ದೀನಿ ಅಂತ. ಬಟ್ ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿರೋಂಥ ಮೊದಲನೇ ಪೇಮೆಂಟ್ ಇದು. ಇಷ್ಟು ದಿನ ನೀನು ವಿಡಿಯೋ ಮಾಡ್ಬೇಕಾದ್ರೆ ಏನಕ್ಕೆ ವಿಡಿಯೋ ಮಾಡ್ಕೋತಾ ಇದೆಯಾ ಅಂತ ಅಂದಾಗ, ಯೂಟ್ಯೂಬ್ ಚಾನಲ್ ಇದೆ ನಂದು, ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳುವಾಗ ಒಂಚೂರು ಮುಜುಗರ ಪಡ್ತಾ ಇದ್ದೆ. ಆ್ಯಕ್ಚುಲಿ ನಾನು ಎಷ್ಟಿದ್ದಾರೆ ಸಬ್ಸ್ಕ್ರೈಬರ್ಸ್ ಅಂದಾಗ ಇಷ್ಟಿದ್ದಾರೆ, ಹೌದಾ ಅನ್ನೋರು, ಹೌದಾ ಈ ಥರನೂ ಅಂದೆ, ಹೌದಾ ಅಂತನೂ ಆಶ್ಚರ್ಯವಾಗಿ ಕೇಳಿದ್ದಾರೆ, ಹೌದಾ ಹಿಂಗಂದಿರೋರು ಇದ್ದಾರೆ. ಇವತ್ತು ಪ್ರೌಡ್ ಫೀಲ್ ಮಾಡಿ ಹೇಳ್ತೀನಿ, ಯೂಟ್ಯೂಬಿಂದ ನಾನು ಪೇಮೆಂಟ್ ತೊಗೊಂಡಿದ್ದೀನಿ. ಸೊ ಅಂಡರ್ ಎಸ್ಟಿಮೇಟ್ ಮಾಡೋಕ್ಕೆ ಹೋಗ್ಬಿಡಿ ಅಂತ. ಮೇ ಬಿ ಇದು ಹೆಲ್ಪ್ ಆಗತ್ತೆ ಅಂದ್ಕೊಂಡಿದ್ದೀನಿ ನಾನು ಹೇಳಿದ್ದಂಥ ಟಿಪ್ಸು. ಶಾರ್ಟ್ಸ್ ವಿಡಿಯೋ ಹಾಕಿ ಸಬ್ಸ್ಕ್ರೈಬರ್ಸ್ ಬರ್ತಾರೆ. ಯಾರೇ ಚಾನಲ್ನ ಸ್ಟಾರ್ಟ್ ಮಾಡಿದ್ರು ದಯವಿಟ್ಟು ದುಡ್ಡಿಂದೇ ಹೋಗಬೇಡಿ, ದುಡ್ಡು ಬರುತ್ತೆ ಅಂತ ಹೋಗಬೇಡಿ. ಒಂದು ಅಚೀವ್ಮೆಂಟ್ ಮಾಡಬೇಕು, ಒಂದು ಅಚೀವ್ ಮಾಡಬೇಕಂತ ಮಾಡಿ, ಒಂದು ಪ್ಯಾಷನಾಗಿ ತಗೊಳ್ಳಿ, ಆಗತ್ತೆ. ಇನ್ಮೇಲೆ ನಾನು ಟ್ರೈ ಮಾಡಬೇಕು ಕನ್ಸಿಸ್ಟೆಂಟಾಗಿ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ. ಆ್ಯಕ್ಚುಲಿ ನಾನು ಅದು ಹೆಂಗೆ ಅಂದರೆ 6 ತಿಂಗಳಿಗೂ ಡಿಪ್ರೆಷನ್ಗೆ ಹೋಗ್ಬರೋ ಪೇಷಂಟ್ ಆಗ್ಬಿಟ್ಟಿದ್ದೀನಿ ನಾನು. ಆ್ಯಕ್ಚುಲಿ ಮನಸ್ಸಿಗೆ ಏನಾದರೂ ಹಾಕ್ಕೊಳ್ಳೋದು, ಅದನ್ನು ಯೋಚನೆ ಮಾಡ್ಕೊಂಡು ಎಲ್ಲದ್ರ ಬಗ್ಗೆ ಬಿಟ್ಬಿಡೋದು, ಆ ಥರ ಎಲ್ಲ ಮಾಡ್ಕೊಂಡಿದ್ದೀನಿ. ಆಮೇಲೆ ಸ್ಪೆಷಲ್ ಥ್ಯಾಂಕ್ಸ್ ಟು ಯಾರು ನನ್ನ ತುಳಿಬೇಕಂತ ಇದ್ರಿಯಲ್ಲ, ತುಂಬ ಜನದ ಬಾಯಿಂದ ಬಂತು. ನನ್ನ ಲೈವ್ ಸ್ಟ್ರೀಮಿಗೆ ಯಾರು ಬರ್ತಾಯಿದ್ರು ಸ್ಟಾರ್ಟಿಂಗಲ್ಲಿ, ನಾನು ಯಾರು ಲೈವ್ ಸ್ಟ್ರೀಮಿಗೆ ಸ್ಟಾರ್ಟಿಂಗ್ ಹೋಗ್ತಾ ಇದ್ದೆ, ಅವರೆಲ್ಲ ಹೇಗೆ ನನ್ನನ್ನು ತುಳಿಯೋದಿಕ್ಕೆ ನೋಡಿದ್ರು.
ನನ್ನ ಬಗ್ಗೆ ಹೇಗೆ ನೆಗೆಟಿವ್ ಆಗಿ ಮಾತಾಡ್ಕೊಂಡ್ಬಂದ್ರಿ, ನನ್ನ ಬಗ್ಗೆ ಎಷ್ಟು ಜನ ಕೆಟ್ಟದಾಗಿ ಮಾತಾಡಿದ್ರಿ, ಹಾಂ, ಅವರಿಗೆಲ್ಲ ಉತ್ತರ ಇದು. ಕಾಣಿಸ್ತಿದ್ಯಾ? ನಮ್ಮ ಇಂಡಿಯನ್ ರುಪೀಸ್, ಓಕೆನಾ? ನಮ್ಮ ಇಂಡಿಯನ್ ರುಪೀಸ್, ಇದು ನನ್ನ ಅಚೀವ್ಮೆಂಟ್. ನನಗೊಂದೇ ಆಸೆ ಇದ್ದಿದ್ದು, ನನ್ನನ್ನು ಯಾರು ತುಳಿಬೇಕು ಅಂತ ಇದ್ದಾರೆ ಅಲ್ಲ ಅವ್ರಿಗಿನ್ನ ಮೊದಲು ನನಗೆ ಪೇಮೆಂಟ್ ಬಗ್ಗೆ ಇಂಟ್ರೆಸ್ಟೇ ಇಲ್ಲ, ಆಯಿತಾ? ಈಗ ಸೆಕೆಂಡ್ ಪೇಮೆಂಟ್ಗೂ ನಾನು ತಲೆ ಕೆಡಿಸ್ಕೊಳ್ಳೋಲ್ಲ. ನಾನು ಬರುತ್ತಾ ಬಿಡುತ್ತೆ, ಸೆಕೆಂಡ್ರಿ ಬಂದರೆ ಬಂತು, ಬಿಟ್ಟರೆ ಬಿಡ್ತು. ಬಟ್ ಈ ಫಸ್ಟ್ ಪೇಮೆಂಟ್ ಏನಿದೆಯಲ್ಲ, ಇದು ನನಗೆ ಬೇಕಿತ್ತು. ಅದು ಯಾವಾಗ ಬೇಕಿತ್ತು? ನನ್ನ ಎನಿಮೀಸ್ ಯಾರು ಇದ್ದಾರೆ ಅಲ್ಲ, ನನ್ನ ತುಳಿಯೋಕೆ ನೋಡಿದವರು, ನನ್ನ ಬಗ್ಗೆ ಬ್ಯಾಡಾಗಿ ನ್ಯೂಸ್ ಸ್ಪ್ರೆಡ್ ಮಾಡ್ಕೊಂಬಂದವರು, ಅವರಿಗೆಲ್ಲ ಉತ್ತರ ಕೊಡೋದಕ್ಕೆ ಅವರಿಗಿಂತ ಮುಂಚೆ ಇದು ನನ್ನ ಕೈಗೆ ಸೇರಬೇಕಿತ್ತು. ಇದು ಒಂದೇ ಆಸೆ ಇದ್ದಿದ್ದು ನನಗೆ, ಅದು ಇವಾಗ ಸಿಕ್ಕಿದೆ ನನಗೆ. ನಿಮಗೆ ಏನರಲ್ಲಿ ಹೊಡೆದಂಗಾಗಿದೆ ನನಗೆ ಗೊತ್ತಿಲ್ಲ. ಇದು ನನ್ನ ಅಚೀವ್ಮೆಂಟ್. ನಿಮ್ಮನ್ನು ಬೆಳೆಸಿದ್ದಕ್ಕೆ, ನಾನು ನಿಮಗೆ ಸಪೋರ್ಟ್ ಮಾಡಿದ್ದಕ್ಕೆ, ನನಗೆ ನೀವೇನು ಕೊಟ್ರಿ ಅಲ್ಲ ನೆಗೆಟಿವಿಟಿ, ನನ್ನ ಹೆಸರು ಹಾಳು ಮಾಡೋದಕ್ಕೆ, ನನ್ನ ಕ್ಯಾರೆಕ್ಟರ್ಲೆಸ್ ಮಾಡೋದಕ್ಕೆ, ಅದಲ್ಲ ಅಚೀವ್ಮೆಂಟ್. ಇದು ಅಚೀವ್ಮೆಂಟ್. ಇದೆಷ್ಟೇ ಆಗಿರ್ಬೋದು, ಬಟ್ ಇದು ಅಚೀವ್ಮೆಂಟ್. ಬಟ್ ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ. ನೀವು ನನ್ನನ್ನು ಅಷ್ಟು ರೊಚ್ಚಿಗೆ ಇಳಿಸಿಲ್ಲ ಅಂದಿದ್ದಿದ್ರೆ ಮೇ ಬಿ ಸೈಲೆಂಟ್ ಆಗಿಬಿಡ್ತಾ ಇದ್ದೆ ನಾನು. ಥ್ಯಾಂಕ್ ಯು ನಿಮಗೆ. ಎಕ್ಸ್ಪೆಷಲಿ ಸಪೋರ್ಟ್ ಮಾಡಿದವ್ರಿಗಿಂತ ಸಪೋರ್ಟ್ ಮಾಡೋ ಹೆಸರಲ್ಲಿ ನನಗೆ ಬೆನ್ನಿಂದ ಚೂರಿ ಹಾಕಕ್ಕೆ ನಿಂತಿದ್ರಲ್ಲ ಅವರಿಗೆ. ನನಗೆ ಗೂಗಲ್ ಪಿನ್ ಬಂದಿಲ್ಲ ಅಂದಾಗ ಹೆಂಗೆ ಖುಷಿ ಪಟ್ಟಿದ್ರಿ ಅಲ್ಲ. ಮೋನೋಗಿ 3 ತಿಂಗಳಾದ್ರೂ ಗೂಗಲ್ ಪಿನ್ ಬಂದಿಲ್ಲ ಅಂತ ಸೀಕ್ರೆಟ್ ಹಾಗೆ ಮೇಂಟೈನ್ ಮಾಡಿದೆ ನಾನು, ಆಯಿತಾ? ಓಕೆ, ಅವ್ರದ್ದೆಲ್ಲ ಬಿಡಿ. ನನ್ನ ಹ್ಯಾಪಿ ಮೂಮೆಂಟ್ ಯಾಕೆ ಅವ್ರಿಗೋಸ್ಕರ ನಾ ಹಾಳು ಮಾಡ್ಕೊಳ್ಳಿ. ಓಕೆ, ಎಷ್ಟು ಬಂದಿದೆ ಇನ್ನೂ ಕಾಯಿಸಲ್ಲ. ಎಷ್ಟು ಬಂದಿದೆ ಪೇಮೆಂಟ್ ಅನ್ನೋದನ್ನು ನಾನು ನಿಮ್ಗೆ ಹೇಳಿಬಿಡ್ತೀನಿ. ಹಿಂಗೆ ಹೇಳಲಿ, ಎಕ್ಸಾಕ್ಟಾಗಿ ಹೇಳೋ ಹಾಗಿಲ್ಲ ಆ್ಯಕ್ಚುಲಿ. ಓಕೆ, ನಾನೊಂದು ಪ್ರಾಡಕ್ಟ್ನ ರೆಫರ್ ಮಾಡಿಬಿಟ್ಟು ಎಕ್ಸಾಂಪಲ್ ಕೊಟ್ಬಿಟ್ಟು ನಾನು ಹೇಳ್ತೀನಿ, ಓಕೆನಾ? ಈ ಒಂದು ಬಾಟಲ್ಲು 1000 ರುಪೀಸ್ ಅಂತ ಅಂದರೆ, ಆ್ಯಕ್ಚುಲಿ ಐ ಥಿಂಕ್ ಕರೆಕ್ಟಾಗಿ ಗೆಸ್ ಸಿಗತ್ತೆ. ಹಾಂ, ಓಕೆ, ಹಿಂಗೆ ಕೊಡ್ತೀನಿ. ಈ ಬಾಟಲ್ಲು 1000 ರುಪೀಸ್ ಅಂತ ಅಂದರೆ, ಒಂದು ಬಾಟಲ್ಗೆ ಇಂಥ ಬಾಟಲ್ನ ನಾನು 11 ತೊಗೊಂಡು 12 ತೊಗೊಳೋದಕ್ಕೆ ಒಂದು 300 ರೂಪಾಯಿ ಶಾರ್ಟೇಜ್ ಬರ್ಬೋದು ನನಗೆ. ಎಕ್ಸಾಕ್ಟಾಗಿ 300 ರೂಪಾಯಿ ಶಾರ್ಟೇಜ್ ಬರುತ್ತೆ, ಓಕೆನಾ? 11 ಬಾಟ್ಲು ತೊಗೊಂಡು, ಓಕೆನಾ? ಈ ಥರ ಬಾಟಲ್ನ ನಾನು 1000 ರೂಪಾಯಿಗೆ ಒಂದು ಬಾಟಲ್ ಅಂದರೆ, ಈ ಥರ ಬಾಟಲ್ನ 11 ತೊಗೊಂಡು ಇನ್ನೊಂದು ಬಾಟ್ಲು ತೊಗೊಳೋದಕ್ಕೆ 300 ರೂಪಾಯಿ ಶಾರ್ಟೇಜ್ ಬರುತ್ತೆ ನನಗೆ, ಓಕೆನಾ? ಎಕ್ಸಾಕ್ಟಾಗಿ ಹೇಳಿದ್ದೀನಿ. ಮೇ ಬಿ ಯಾರೂ ಹೇಳಿಲ್ಲ ಇದುವರೆಗೂ. ಆಸ್ಪಾಸಲ್ಲಿ ಹೇಳಿದ್ದಾರೆ, ಬಟ್ ಯಾರು ಇದುವರೆಗೂ ಹೇಳಿಲ್ಲ, ಓಕೆನಾ? ಅಷ್ಟು ಬಂದಿದೆ ನನ್ನ ಯೂಟ್ಯೂಬ್ ಪೇಮೆಂಟ್, ಓಕೆನಾ? ಫಸ್ಟ್ ಪೇಮೆಂಟು ಆ್ಯಕ್ಚುಲಿ ನಾನು ಇದರಲ್ಲಿ ದೇವ್ರಿಗೂ ಕೂಡ ಅರ್ಪಿಸಿ ಆಯಿತು. ನನಗೆ ಬಂದು 21 ಬಂದಿದೆ, ಬಟ್ ನಾನು ನೋಡ್ಕೊಂಡಿಲ್ಲ. ನನಗೆ ಕೈ ಸಿಕ್ಕಿದ್ದು ನನ್ನ ಅಕೌಂಟಿಗೆ ಕ್ರೆಡಿಟ್ ಆಗಿದ್ದು ಜಾನ್ವರಿ 30ಕ್ಕೆ, ಶುಕ್ರವಾರ ಲಕ್ಷ್ಮಿ ಬಂದಿದ್ದು. ಇನ್ಯಾವತ್ತೂ ಲಕ್ಷ್ಮಿ ನಿನ್ನ ಕೈ ಹಿಡಿತೀನಿ ಅಂತ ಬಂದಿದ್ದಾಳೆ ತಾಯಿ. ನನ್ನ ನೆಗ್ಲಿಜೆನ್ಸಿಯಿಂದ ನಾನು ಲೇಟ್ ಮಾಡಿಕೊಂಡೆ, ಇಲ್ಲಾಂದರೆ ನನಗೆ 21 ಅಥವಾ 22ಗೆ ಸಿಗ್ತಾಯಿತ್ತು. ಆಮೇಲೆ ಊರಿಗೆ ಹೋದೆ ನಾನು, ಊರಿಗೆ ಹೋದೆ ಸ್ವಲ್ಪ ದೇವಸ್ಥಾನ ಅದು ಇದು ಅಂತ, ಹಾಗಾಗಿ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಲೇಟಾಗಿ ವೀಡಿಯೋ ಮಾಡ್ತಾಯಿದ್ದೀನಿ. ನನಗೆ ನನ್ನ ಕೈಗೆ ಬಂದಿದ್ದು ಇವತ್ತಿಗೆ 7-8 ಡೇಸ್ ಆಯಿತು ನನ್ನ ಅಮೌಂಟು. ಇದರಲ್ಲಿ ನಾನು ಆಲ್ರೆಡಿ ದೇವ್ರಿಗೂ ಕೂಡ ಅರ್ಪಿಸಿ ಆಯಿತು. ಇದರಲ್ಲಿ ಅಷ್ಟು ಬಂದಿದೆ ನನಗೆ. ಇದಕ್ಕೆಲ್ಲ ಕಾರಣ ನೀವೇ. ಹೀಗೆ ಮುಂದೆ ಸಪೋರ್ಟ್ ಮಾಡ್ತಾಯಿರಿ. ಇಷ್ಟು ದಿನ ಹೇಗೆ ಸಪೋರ್ಟ್ ಮಾಡಿದ್ರಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಇನ್ನು ಮುಂದಕ್ಕೂ ಹೀಗೆ ವೀಡಿಯೋಸ್ ಮಾಡ್ತಾ ಇರ್ತೀನಿ. ಇನ್ನೂ ಹೆಚ್ಚು ವೀಡಿಯೋಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.
ಯಾರೆಲ್ಲ ಇಷ್ಟು ದಿನ ನನಗೆ ಚಾನಲ್ನ ಸಪೋರ್ಟ್ ಮಾಡಿದ್ರಿ, ನನ್ನ ಸಪೋರ್ಟ್ ಮಾಡಿದ್ರಿ, ನಾವು ನಿಮ್ಮ ಜೊತೆ ಇದ್ದೀವಿ ಅಕ್ಕ, ನಾನು ನಿನ್ನ ಜೊತೆ ಇದ್ದೀನಿ ತಂಗಿ, ನೀನು ಮಾಡು ಧೈರ್ಯವಾಗಿ, ಎಲ್ಲ ಹೆಣ್ಮಕ್ಳು ನಿಮ್ಮ ಥರ ಧೈರ್ಯವಾಗಿ ಮಾತಾಡಬೇಕು, ಬೋಲ್ಡಾಗಿ ಮಾತಾಡಬೇಕು ಅಂತ ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ನಿಮ್ಮ ಸಪೋರ್ಟ್ನ ನಾನು ಯಾವತ್ತೂ ಮರೆಯಲ್ಲ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಪೇಮೆಂಟ್ ಬಂದಾಗಲೂ ಹೇಳ್ತೀನಿ. ಬಟ್ ಹೇಟರ್ಸ್, ನೀವು ಅಚೀವ್ ಮಾಡಿದ್ದಲ್ಲ ಇದು ಅಚೀವ್ಮೆಂಟ್ ಅಂದರೆ ಬರೆದಿಟ್ಕೊಳ್ಳಿ. ಯಾವುದೇ ಹೆಣ್ಮಗಳನ್ನ ಅಷ್ಟು ಕೇವಲವಾಗಿ ನೋಡಬೇಡಿ, ಓಕೆನಾ? ಥ್ಯಾಂಕ್ ಯು ಗೈಸ್. ಲೆಂತಿ ಆಯ್ತು ಆ್ಯಕ್ಚುಲಿ, ತುಂಬ ಮಾತಾಡಿದೆ ವಿಡಿಯೋನಲ್ಲಿ ಇವತ್ತು. ಮನಸ್ಸಿಂದ ಮಾತಾಡಿದ್ದೀನಿ, ಮನಸ್ಸಿಂದ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ. ನಾನು ಇವತ್ತೇನಾದರೂ ಒಂದು ಅಚೀವ್ ಮಾಡಿ ಇವತ್ತು ಇಷ್ಟು ಗರ್ವದಿಂದ ಹೇಳ್ತಾ ಇದ್ದೀನಿ ಅಂದರೆ ಅದಕ್ಕೆಲ್ಲ ಕಾರಣ ನೀವೇ. ನೀವಿಲ್ಲ ಅಂದಿದ್ದಿದ್ರೆ ನಾನು ಈ ಅಚೀವ್ಮೆಂಟ್ ಮಾಡೋಕ್ಕಾಗ್ತಾಯಿಲ್ಲ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಲಾಟ್ಸ್ ಆಫ್ ಲವ್. ಐ ಲವ್ ಯು ಗೈಸ್. ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಮಾಡ್ತೀರಾ ಅಂತ ನಂಬಿದ್ದೀನಿ. ಥ್ಯಾಂಕ್ ಯು. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್. ಹಾಂ, ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನು ಮಾಡಬೇಕು, ಆಮೇಲೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಏನಾದರೂ ಚೇಂಜಸ್ ಇದ್ದರೆ ನಾನು ಮಾಡ್ತೀನಿ. ಮತ್ತು ಯಾವ ಥರ ವೀಡಿಯೋಸ್ ಬೇಕು ಸಜೆಸ್ಟ್ ಮಾಡಿ. ಹಾಗೆ ಹೈಪ್ ಮಾಡಿ ಗೈಸ್ ವೀಡಿಯೋಸ್ನ. ವಿಡಿಯೋ ಹೈಪ್ ಕೊಡಿ. ಕಮೆಂಟ್ ಸೆಕ್ಷನ್ ಪಕ್ಕ ಸ್ಲೈಡ್ ಮಾಡಿದ್ರೆ ನಿಮಗೆ, ಲೆಫ್ಟ್ ಸ್ಲೈಡ್ ಮಾಡಿದ್ರೆ ನಿಮಗೆ ಒಂದು ಹೈಪ್ ಆಪ್ಷನ್ ಬರುತ್ತೆ. ಆ ಆಪ್ಷನ್ನ ಕ್ಲಿಕ್ ಮಾಡಿ ಹೈಪ್ ಮಾಡಿ ವಿಡಿಯೋಗೆ. ಅವಾಗ ನಮಗೂ ಮೋಟಿವೇಟ್ ಸಿಗುತ್ತೆ, ಓಕೆನಾ? ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಲಾಟ್ಸ್ ಆಫ್ ಲವ್.